ನಾವು ವಿಷ ಕುಡಿದ್ರು ಅಮೃತ ಕುಡಿತಿದ್ದೀವಿ ಅಂತ ಹೇಳ್ತೀವಿ. ಕೆಲವರು ಅಮೃತ ಕುಡಿದ್ರು ಕೂಡ ವಿಷ ನುಂಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಅಂತ ಸಿಎಂ ಎಚ್ಡಿಕೆ ಭೇಟಿಯ ಬಳಿಕ ಎಸ್ಟಿ ಸೋಮಶೇಖರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ಸಭೆ ಇತ್ತು. ಕ್ಷೇತ್ರದಲ್ಲಿ 5 ಕೈ ಶಾಸಕರಿದ್ರು. ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ದೀವಿ, ಜೆಡಿಎಸ್ ಪಕ್ಷಕ್ಕೆ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ದೀವಿ ಅಂತ ಸೋಮಶೇಖರ್ ಹೇಳಿದ್ದಾರೆ. ಆದರೆ ಈ ಬಗ್ಗೆ ನಮಗೆ ಯಾವುದೇ ಅಸಮಾಧಾನ ಇಲ್ಲ, ಯಾಕಂದ್ರೆ ನಾವು ಎಐಸಿಸಿಯ ಶಿಸ್ತಿನ ಸಿಪಾಯಿಗಳು, ಪಕ್ಷ ನೀಡಿದ ಆದೇಶವನ್ನ ನಾವು ಪಾಲಿಸ್ತೇವೆ ಅಂತ ಸೋಮಶೇಖರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಅವ್ರು ಕೊಟ್ಟಿರುವಂತ ಹೇಳಿಕೆ ಏನಿದೆ, ನಾವು ವಿಷ ಕುಡಿದ್ರು ಅಮೃತ ಅಂತೀವಿ, ಕೆಲವರು ಅಮೃತ ಕುಡಿದ್ರು ವಿಷ ಕುಡಿದಿದ್ದೀವಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ, ಇದು ನೇರವಾಗಿ ಅವರು ಇಂಡೈರೆಕ್ಟ್ ಆಗಿ ಹೇಳಿರ್ಬೋದು, ಆದರೆ ನೇರವಾಗಿ ಇದು ಸಿಎಂ ಕುಮಾರಸ್ವಾಮಿಗೆ ಅವರು ಕೊಟ್ಟಿರುವಂತಹ ಟಾಂಟ್. ಅವರ ಮೀಟಿಂಗ್ ಅಲ್ಲಿ ಪಾಲ್ಗೊಂಡು ಹೊರಗೆ ಬಂದ ಸೋಮಶೇಖರ್ ಕೊಟ್ಟಿರುವಂತಹ ಹೇಳಿಕೆ ಇದು. ಜೆಡಿಎಸ್ ಇಂದ ಯಾರೇ ಕೊಡ್ಲಿ, ದೇವೇಗೌಡರನ್ನು ಕೊಟ್ಟರು ಪರವಾಗಿಲ್ಲ, ದೇವೇಗೌಡರು ಇನ್ನೊಬ್ರು ಕೊಟ್ಟರು ಪರವಾಗಿಲ್ಲ, ಎಐಸಿಸಿ ಅವರು ಏನು ಆದೇಶ ಮಾಡಿದ್ದಾರೆ ಆದೇಶನ ನಾವು ಎಷ್ಟೇ, ನಮಗೆ ಕೆಲವರು ಹೇಳ್ತಾರೆ, ಕೆಲವರು ಅಮೃತ ಕುಡಿತಾ ಇರ್ತಾರೆ, ನಾವು ವಿಷ ಕುಡಿತೀವಿ ಅಂತಾರೆ. ನಾವು ವಿಷ ಕುಡಿತಾ ಇದ್ದೀವಿ, ಆ್ಯಕ್ಚುಲಿ ವಿಷ ಕುಡಿದ್ರೂ ಕೂಡ ಅಮೃತವನ್ನು ಹೇಳ್ತೇವೆ. ಅದಕ್ಕೆ ಬೆಂಗಳೂರು ನಾರ್ತ್ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗ್ಬೋದು, ಬಟ್ ಎಐಸಿಸಿ ಅವರು ಏನು ಆದೇಶ ಕೊಟ್ಟಿದ್ದಾರೆ, ಎಐಸಿಸಿಗೆ ಆದೇಶಕ್ಕೆ ಮರ್ಯಾದೆ ಕೊಟ್ಟು ಇವತ್ತು 8 ಜನನ್ನು ಒಟ್ಟಿಗೆ ಸೇರಿ ಒಂದು ತೀರ್ಮಾನವನ್ನು